ಅವರು ಭಾವನಾ ಸಂಗೀತ ಸಂಸ್ಥೆಯನ್ನು ಸ್ಥಾಪಿಸಿ ತಾವು ಹಾಡುವುದಲ್ಲದೆ ತಮ್ಮ ವಿದ್ಯಾರ್ಥಿಗಳಿಂದಲೂ ಹಾಡಿಸಿ ನಮ್ಮ ಕಾರ್ಯಕ್ರಮಕ್ಕೆ ಶೋಭೆ ಕೊಡ್ತಾ ಇದ್ದಾರೆ. ಈಗ ಅವರಿಂದ ಒಂದು ಹಾಡುಗಾರಿಕೆ. ವೆಂಕಟರಾಮ್ ಭಟ್ ಸರ್ ಅವರು ಉತ್ತಮ ಗೀತೆಗಳನ್ನು ಬರೀತಾರೆ. ನನಗೆ ಗೊತ್ತಾದದ್ದು ಅವರು ಕೃತಿಗಳನ್ನು ಕೊಟ್ಟ ಮೇಲೆ ಛಂದೋಬದ್ಧತೆ, ಆದಿಪ್ರಾಸ, ಅಂತ್ಯಪ್ರಾಸ, ವಿಡಂಬನೆ ಎಲ್ಲೂ ಅವರ ಒಂದೊಂದು ಕೃತಿಗಳಲ್ಲಿ ಸೋದಾಹರಣವಾಗಿ ಬಂದಿದೆ. ಸರ್, ಇದರ ಒಂದು ಕವನ ಸಂಕಲನ ಆಗಬೇಕು. ಅಂದರೆ ಅಷ್ಟು ಚೆನ್ನಾಗಿದೆ. ಯಾವುದನ್ನು ಹಾಡಲಿ ಅದನ್ನು ಬಿಡಲಿ ಅಂತೇಳಿ ಆಯ್ಕೆಯ ಸಮಸ್ಯೆ, ಪ್ರಾಬ್ಲಮ್ ಆಫ್ ಚಾಯ್ಸ್. ಆದರೆ ಸರ್ ಮಾತಾಡ್ತಾ ಹೇಳಿದರು, ಇದು ಸಂಪೂರ್ಣ ವೇಷಧಾರಿಗಳ ಒಂದು ಲೋಕ ಯಕ್ಷಗಾನದಲ್ಲಿ ಅವರು ಹಾಡಿದ್ದಾರೆ, ಮಾತಾಡಿದ್ದಾರೆ. ವೇಷಗಳನ್ನು ವೆಂಕಟರಾಮ್ ಸರ್ ಅತ್ಯಂತ ಪರಿಣಾಮಕಾರಿಯಾಗಿ ವೇದಿಕೆಯಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಆ ವೇಷಧಾರಿಯ ಅಂತರಂಗದ ಬಗ್ಗೆ ಒಂದು ಪದ್ಯ ಬರೆದಿದ್ದಾರೆ. ಅದನ್ನು ಹಾಡ್ತೇನೆ. ಆನಂದ ಭೈರವಿ ರಾಗದ ಛಾಯೆಯಲ್ಲಿ ಸಿದ್ಧಪಡಿಸಿದ್ದೇನೆ. ಬಟ್ಟಲು ಕಿರೀಟದಲ್ಲಿ ಅಟ್ಟಹಾಸವಗೈವ ದಿಟ್ಟರಕ್ಕಸ ದುಷ್ಟ ಇರುಳಿನಲ್ಲಿ. ಬಟ್ಟಲು ಕಿರೀಟದಲ್ಲಿ ಅಟ್ಟಹಾಸವಗೈವ ದಿಟ್ಟರಕ್ಕಸ ದುಷ್ಟ ಇರುಳಿನಲ್ಲಿ. ತೊಟ್ಟ ವೇಷವ ಬಿಚ್ಚಿ ಹೊರಬರಲು ಹಗಲಿನಲ್ಲಿ, ಕೆಟ್ಟವನೇ ಈ ಜಗದ ಕಣ್ಣಿನಲ್ಲಿ. ಬಟ್ಟಲು ಕಿರೀಟದಲ್ಲಿ ಅಟ್ಟಹಾಸವಗೈವ ದಿಟ್ಟರಕ್ಕಸ ದುಷ್ಟ ಇರುಳಿನಲ್ಲಿ. ತೊಟ್ಟ ವೇಷವ ಬಿಚ್ಚಿ ಹೊರಬರಲು ಹಗಲಿನಲ್ಲಿ, ಕೆಟ್ಟವನೇ ಈ ಜಗದ ಕಣ್ಣಿನಲ್ಲಿ. ಹೆಣ್ಣು ವೇಷವ ತೊಟ್ಟು ನಾಚುತ್ತ ನಲಿಯುತ್ತ ಕಣ್ಣ ಸೆಳೆವನ ಬಣ್ಣ ಬಯಲಾಗದು. ಹೆಣ್ಣು ವೇಷವ ತೊಟ್ಟು ನಾಚುತ್ತ ನಲಿಯುತ್ತ ಕಣ್ಣ ಸೆಳೆವನ ಬಣ್ಣ ಬಯಲಾಗದು. ಬಣ್ಣನೆಯ ನುಡಿ ಬೆಡಗು ಎಣ್ಣಿಸಲ ಸಾಧ್ಯವದು. ಬಣ್ಣನೆಯ ನುಡಿ ಬೆಡಗು ಎಣ್ಣಿಸಲ ಸಾಧ್ಯವದು. ದೊಣ್ಣೆ ಬಗಲೊಳಗಿರಿಸಿ ಬೆಣ್ಣೆ ಮಾತು. ದೊಣ್ಣೆ ಬಗಲೊಳಗಿರಿಸಿ ಬೆಣ್ಣೆ ಮಾತು. ಪುಂಡು ವೇಷದ ಗಂಡು ರಂಗಸ್ಥಳದ ಚೆಂಡು, ಅಂಡಲೆದು ಜೀವನದಿ ಬಳಲಿ ಬೆಂಡು. ಪುಂಡು ವೇಷದ ಗಂಡು ರಂಗಸ್ಥಳದ ಚೆಂಡು, ಅಂಡಲೆದು ಜೀವನದಿ ಬಳಲಿ ಬೆಂಡು. ಚೆಂಡೆ ಬಡಿತಕ್ಕೆ ಹಾರಿ ದಣಿವರಿಯದ ಮಜಾರಿ. ಚೆಂಡೆ ಬಡಿತಕ್ಕೆ ಹಾರಿ ದಣಿಯರಿಯದ ಮಬ್ಯಾರಿ. ಮಂಡಿಯೂರಿದ ದಿನವು ಬವಣೆಯುಂಡು. ಮಂಡಿಯೂರಿದ ದಿನವು ಬವಣಿ ಉಂಡು. ರಾಜಪೋಷಾಕಿನಲ್ಲಿ ಧೈರ್ಯ ಗಾಂಭೀರ್ಯದಲ್ಲಿ ರಾಜ್ಯವಾಳುವ ನೀತ ಗಂಡುಗಲಿಯು. ರಾಜಪೋಷಾಕಿನಲ್ಲಿ ಧೈರ್ಯ ಗಾಂಭೀರ್ಯದಲ್ಲಿ ರಾಜ್ಯವಾಳುವ ನೀತ ಗಂಡುಗಲಿಯು. ಈ ಜಗದೊಳಿಲ್ಲ ಎನಗೆ ಇದಿರೆಂಬ ಧೀರನಿಗೆ. ಈ ಜಗದೊಳಿಲ್ಲ ಎನಗಿದಿರೆಂಬ ಧೀರನಿಗೆ. ಗೋಜಲಾಗಿಹ ಬದುಕಲೆಲ್ಲಿ ನೆಲೆಯು. ಗೋಜಲಾಗ ಬದುಕ ಎಲ್ಲಿ ನೆಲೆಯು. ಅಕರಾಳ ವಿಕರಾಳ ಬಣ್ಣ ಬಟ್ಟೆಗಳಲ್ಲಿ ಸಕಲರನ್ನು ನಗಿಸುವನು ಹಾಸ್ಯಗಾರ. ಅಕರಾಳ ವಿಕರಾಳ ಬಣ್ಣ ಬಟ್ಟೆಗಳಲ್ಲಿ ಸಕಲರನ್ನು ನಗಿಸುವನು ಹಾಸ್ಯಗಾರ. ವಿಕಟ ನಟ ಸಂಸಾರ ತೊಳಲಾಟದಲ್ಲಿ ಸಿಲುಕಿ. ವಿಕಟ ನಟ ಸಂಸಾರ ತೊಳಲಾಟದಲ್ಲಿ ಸಿಲುಕಿ. ಸುಖವಿರದೆ ಜಂಜಾಟ ನಗುವು ದೂರ. ಸುಖವಿರದೆ ಜಂಜಾಟ ನಗುವು ದೂರ. ಕೊನೆಯದು ಅವರ ಸಂದೇಶ. ಉದರ ನಿಮಿತ್ತದಲ್ಲಿ ವಿಧ ವಿಧದ ವೇಷದಲ್ಲಿ. ಉದರ ನಿಮಿತ್ತದಲ್ಲಿ ವಿಧ ವಿಧದ ವೇಷದಲ್ಲಿ. ಎದುರೊಂದು ಹಿಂದೊಂದು ಎರಡು ದಾರಿ. ಎದುರೊಂದು ಎಂದೊಂದು ಎರಡು ದಾರಿ. ಒದಗಿಸುತ್ತ ಸತ್ಯವನು ಬದಲಿಸುತ್ತ ರೂಪವನು. ಅದ್ಭುತ ಅಲ್ವಾ?
ಹುದುಗಿಸುತ್ತ ಸತ್ಯವನು ಬದಲಿಸುತ್ತ ರೂಪವನು ಬದುಕ ರಂಗಸ್ಥಳದಿ ವೇಷಧಾರಿ ಬದುಕ ರಂಗಸ್ಥಳದಿ ವೇಷಧಾರಿ. ನೋಡಿ, ದ ವರ್ಡ್ ಪರ್ಸನಾಲಿಟಿ ಹ್ಯಾಸ್ ಬಿನ್ ಡಿರೈವ್ಡ್ ಫ್ರಮ್ ಲ್ಯಾಟಿನ್ ವರ್ಡ್ ಪೆರ್ಸೋನು ಅಂತ. ನಮ್ಮಲ್ಲಿ ಪರ್ಸನಾಲಿಟಿ ಅಂತ ಹೇಳ್ತೀವಲ್ಲ, ಬಾಹ್ಯಕ್ಕೆ. ಆ್ಯಕ್ಚುಲಿ ಅದರ ಅರ್ಥ ಲ್ಯಾಟಿನ್ ವರ್ಡ್ ಪೆರ್ಸೋನು ಅಂತ ಹೇಳಿದ್ರೆ ಮುಖವಾಡ. ನಾವು ಹಾಕ್ತೀವಲ್ಲ ಮಾಸ್ಕ್, ನಮ್ಮ ಜೀವನವೂ ಹಾಗೆ. ಬೆಳಿಗ್ಗೆ ಎದ್ದಲ್ಲಿಂದ ಶುರು ಆದರೆ ಒಂದೊಂದು ಮುಖವಾಡ ಪ್ರಾಯಶಃ 1 ಕ್ವಿಂಟಾಲ್ ಇರಬೇಕು. ಸಂಜೆ ನಾವು ಮಲಗೋಲ್ಲಿವರೆಗೆ ನಾವು ಹಾಕುವ ಮುಖವಾಡ. ಅದ್ಭುತ ಗೀತೆಗಳು ಸರ್. ಕವನ ಸಂಕಲನ ಹೊರ ಬರಲಿ ಅಂತ ನಾವು ಹಾರೈಸ್ತೇವೆ. ಸಂಧ್ಯಾರಶ್ಮಿಯಲ್ಲೇ ಬರಲಿ, ನಮಗೆಲ್ಲ ಅದು ಆಧಾರವಾಗಲಿ ಅಂತ ಹಾರೈಸ್ತಾ ಈ ಗೀತೆಯನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು.